ಇನ್ನು ನಿನ್ನೆ ನಡೆದಂತ ಕ್ಯಾಬಿನೆಟ್, ಈ ಕ್ಯಾಬಿನೆಟ್ ನಲ್ಲಿ ಬರೀ ಕಾಲ್ ತುಳಿತದ್ದೇ ದೊಡ್ಡ ಚರ್ಚೆ ಆಗಿದೆ. 11 ಜನರ ಸಾವಿಗೆ ಕ್ಯಾಬಿನೆಟ್ ನಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಅನುಮತಿ ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ಗಂಭೀರ ಚರ್ಚೆ ಆಯಿತು. ಕ್ಯಾಬಿನೆಟ್ ನಲ್ಲಿ ಇರೋರಿಗೆ ಆ ಪ್ರಶ್ನೆ ಕಾಡ್ತು, ಯಾರು ಹಾಗಾದ್ರೆ ಪರ್ಮಿಷನ್ ಕೊಟ್ಟಿದ್ದು? ಅನಗತ್ಯವಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಅಂತ ಹೇಳಿದ್ದಾರೆ ಸಚಿವರು. ಕ್ಯಾಬಿನೆಟ್ ನಲ್ಲಿ ಅನಗತ್ಯವಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಾಗಿದೆ. ಒಂದೇ ಕಡೆ ಕಾರ್ಯಕ್ರಮ ಮಾಡಬಹುದಾಗಿತ್ತಲ್ಲ, ಯಾಕೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದ್ರಿ? ಅದರ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವರು. ಸಂಪುಟ ಸಭೆಯಲ್ಲಿ ಸಚಿವರು ಆಕ್ಷೇಪವನ್ನ ಹೊರ ಹಾಕಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಸಚಿವರು ಆಗ್ರಹಿಸಿದ್ದಾರೆ. ಸಂಪುಟಕ್ಕೆ ಗೃಹ ಸಚಿವರು ಸಮಜಾಯಿಷಿ ಕೊಟ್ಟರು. ಸಂಪುಟದಲ್ಲಿರೋ ಸಚಿವರು ಕೂಡ ಅದನ್ನೇ ಪ್ರಶ್ನೆ ಮಾಡಿದ್ರು. ಸರ್ಕಾರದ ಈ ನಡೆ ಏನಿದೆ, ಪಕ್ಷದಲ್ಲೇ ಯಾವ ರೀತಿ ಅಪಸ್ವರ ಇದೆ, ಸಂಪುಟದಲ್ಲೇ ಹೇಗೆ ಅಪಸ್ವರ ಇದೆ ಅನ್ನೋದು ನೆನ್ನೆ ಕ್ಯಾಬಿನೆಟ್ ನಲ್ಲಿ ಬಯಲಾಯಿತು. ಸಚಿವರಿಗೆ ಅನಿಸಿದೆ, ಯಾಕೆ ಬೇಕಿತ್ತು ಎರಡೆರಡು ಕಾರ್ಯಕ್ರಮ? ಯಾರು ಪರ್ಮಿಷನ್ ಕೊಟ್ಟಿದ್ದು? RCB ಮ್ಯಾನೇಜ್ಮೆಂಟ್ ಫೋರ್ಸ್ ಮಾಡ್ತು, ಏನೇ ಕಾರಣ ಕೊಡಬಹುದು. ಅನಗತ್ಯವಾಗಿ ಸರ್ಕಾರಕ್ಕೆ ಈಗ ಕೆಟ್ಟ ಹೆಸರು ಬಂದಿದೆ, ಯಾರು ಹೊಣೆ ಇದಕ್ಕೆ? ಸಚಿವರು ಪ್ರಶ್ನೆ ಮಾಡಿದ್ರು. ಕ್ಯಾಬಿನೆಟ್ನ ಸಭೆಯಲ್ಲಿ ಇದೇ ಚರ್ಚೆ ಆಗಿದೆ. 11 ಜನ ಏನ್ ಮೃತಪಟ್ಟರು, ಅದಕ್ಕೆ ಸರ್ಕಾರವೇ ಹೊಣೆ ಅನ್ನುವಂತ ಅಭಿಪ್ರಾಯಗಳು ಬರ್ತಾ ಇರೋದ್ರಿಂದ ಅನಗತ್ಯವಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಅಂತ ಸಚಿವರು ಕೂಡ ಅದನ್ನ ಸಭೆಯಲ್ಲಿಟ್ಟರು. KSCA ಒತ್ತಡಕ್ಕೆ ಅನುಮತಿ ಅಂತ ಪರಮೇಶ್ವರ್ ಹೇಳ್ತಾರೆ. ಯಾಕೆ ಅನುಮತಿ ಕೊಟ್ರಿ ಅಂತ ಸಚಿವರು ನೆನ್ನೆಯ ಸಭೆಯಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ KSCA ಒತ್ತಡಕ್ಕೆ ಮಣಿದು ಅನುಮತಿ ಕೊಟ್ವಿ ಅಂತ ಗೃಹ ಸಚಿವರು ಹೇಳ್ತಾರೆ. ಕಾರ್ಯಕ್ರಮ ಅನಿವಾರ್ಯ ಅಂತ KSCA ಹೇಳಿತ್ತು. ಡಾಕ್ಟರ್ ಪರಮೇಶ್ವರ್ ಸಮಜಾಯಿಷಿ ಕೊಡ್ತಾರೆ. ಆದ್ರೆ ಅದನ್ನ ಸಚಿವರು ಕೇಳೋದಕ್ಕೆ ತಯಾರಿರ್ಲಿಲ್ಲ. ಅವರು ಫೋರ್ಸ್ ಮಾಡಿದ್ರು, ನೀವು ಕೊಟ್ರಿ. ಈಗ ಕೆಟ್ಟ ಹೆಸರು ಯಾರಿಗೆ? ನಮ್ಮ ಸರ್ಕಾರಕ್ಕೆ. ಪರೋಕ್ಷವಾಗಿ ಒತ್ತಡಕ್ಕೆ ಮಣಿದಿರೋದು ಸ್ಪಷ್ಟ ಆಗತ್ತೆ. ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಕೆಲವು ಹಿರಿಯ ಸಚಿವರು. ಅಧಿಕಾರಿಗಳ ಸಭೆ ನಡೆಸಿ ಸೂಕ್ತ ನಿರ್ಧಾರ ಅಂತ ಸಿಎಂ ಹೇಳ್ತಾರೆ. ಅಧಿಕಾರಿಗಳ ಮೇಲೆ ಕ್ರಮ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ. ತಪ್ಪಿತಸ್ಥರ ಮೇಲೆ ಕ್ರಮ ಆಗತ್ತೆ ಅಂತ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅಲ್ಲಿಗೆ ಕ್ಯಾಬಿನೆಟ್ ನಲ್ಲಿ ಸಚಿವರನ್ನ ಸಮಾಧಾನ ಮಾಡ್ತಾರೆ ಸಿಎಂ. ಸಚಿವರು ಸಿಡಿದೆದ್ದಿದ್ರು. ಸರ್ಕಾರದ ಮೇಲೆ ಈ ರೀತಿ ಕೆಟ್ಟ ಹೆಸರು ಬಂದಿದೆ. ಈಗ KSCA ಒತ್ತಡ ಹಾಕ್ತು ಅನ್ನೋ ಕಾರಣಕ್ಕೆ ಪರ್ಮಿಷನ್ ಕೊಟ್ವಿ ಅನ್ನೋ ಹೋಮ್ ಮಿನಿಸ್ಟರ್ ಪ್ರತಿಕ್ರಿಯೆಯನ್ನ ಸಚಿವರು ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.